ಬೆಳಗ್ಗೆಯಿಂದನೂ ಈ ಕಡೆ ಮೋಡ ಇತ್ತು, ಇವಾಗ ಬಿಸಿಲು ಬರ್ತಾ ಇದೆ. ಒಬ್ಬ ಬಿಸಿಲು ನೋಡಿ ಎಷ್ಟು ದಿನ ಆಗೋಯ್ತು ಅನ್ನಿಸ್ತಿತ್ತು. ಇವಾಗ ಒಂಚೂರು ಬಿಸಿಲು ಬರ್ತಾ ಇದೆ. ಇವಾಗ ಅವರೇ ಗಿಡ ಇದು. ಅವಾಗ ಬಿಸಿಲು ಕಾಯೋಕ್ಕೆ ತುಂಬ ಚೆನ್ನಾಗಿದೆ. ಇವಾಗ ಎಷ್ಟು ಚೆನ್ನಾಗಿ ಬಿಸಿಲು ಬಂತು ನೋಡಿ. ಬೆಳಗ್ಗೆಯಿಂದ ಆಚೆಗೆ ಬರೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಮೋಡ ಇತ್ತು. ಬೆಂಗಳೂರಲ್ಲಂತೂ ಈ ಥರ ಬಿಸಿಲೇ ಬಂದಿರಲಿಲ್ಲ. ಸ್ಯಾಟರ್ಡೆಯಿಂದ ಕೂಡ ತುಂಬ ಚಳಿ ಮೋಡ. ಇವಾಗಲೂ ಅವಾಗವಾಗ ಮೋಡ ಆಗ್ತಿರುತ್ತೆ, ಬಿಸಿಲು ಬರ್ತಾ ಇರುತ್ತೆ. ನಿಮ್ಮ ಕಡೆನೇ ಯಾವ ಥರ ಅಂತ ಹೇಳಿ. ಇದು ತೊಗರಿಕಾಯಿ ಗೊಂಚಲು. ಇದು ದಪ್ಪಮೆಣಸಿಕಾಯಿ, ಕ್ಯಾಪ್ಸಿಕಮ್ ನೋಡ್ತಾ ಇರ್ಬೋದು. ಇವಾಗ ಚಿಕ್ಕದಾಗಿ ಬಂದಿದೆ. ಕ್ಯಾಪ್ಸಿಕಮ್ ಗಿಡ ಈ ಥರ ಇರುತ್ತೆ. ಇದು ಬೆಂಡೆಕಾಯಿ, ಲೇಡೀಸ್ ಪಿಂಜರ್ ಏನು ಹೇಳ್ತೀರಾ, ಇದು ಲೇಡೀಸ್ ಪಿಂಜರ್. ದಪ್ಪಮೆಣಸಿನ್ಕಾಯಿ ಗಿಡ. ಇದು ಗಿಡ ಚೆನ್ನಾಗಿ ಬರ್ತಾಯಿಲ್ಲ, ಯಾಕೋ ಇದು ಏನು ಹೇಳ್ತಾರೆ ಕುಟ್ರು ಬಿದ್ದಂಗಾಗಿದೆ. ಎಲೆ ಕೂಡ ಹಂಗೆ ನೋಡ್ತಾ ಇದ್ರೆ ಗೊತ್ತಾಗ್ತಿದೆ. ಇದು ಮೆಣಸಿಕಾಯಿನ ಗಿಡ ಚೆನ್ನಾಗಿ ಬಂದೈತೆ, ಕಾಯೆಲ್ಲ ಚೆನ್ನಾಗಿ ಬಿಡ್ತಾ ಇದೆ. ಇದು ಶುಂಠಿ ಮತ್ತು ನುಗ್ಗೆ ಗಿಡ. ಈ ಥರ ನುಗ್ಗೆ ಕೊನೆನ ಕಟ್ ಮಾಡಿ ನೆಟ್ಟರೆ ಅದೇ ಚಿಗುರು ಬರುತ್ತೆ, ನೋಡ್ತಾ ಇರ್ಬೋದು. ಪಪ್ಪಾಯ, ಬಾಳೆ ಗಿಡ ಹಾಕಿದ್ದೀವಿ ಈ ಕಡೆ ಸ್ವಲ್ಪ. ಇದು ಕ್ಯಾರೆಟ್ ನೋಡಿ. ತೊಗರಿಕಾಯಿ ಎಷ್ಟು ಚೆನ್ನಾಗಿ ಬಂದಿದೆ. ಅವರೆಕಾಯಿ ಗಿಡ ಸಕ್ಕ ತೊಗರಿ ಗಿಡಕ್ಕಿಂತ ಹೈಟ್ ಬೆಳೆದ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಇದು ತೊಗರಿ ಗಿಡಕ್ಕಿಂತ ಹೈಟ್ ಬಂದಿದೆ, ಎಷ್ಟು ಉದ್ದ ಬೆಳೆದಿದೆ ನೋಡಿ. ಇದು ಪಕ್ಕದಲ್ಲಿರೋ ತೊಗರಿ ಗಿಡ, ಇದು ಅವರೆ ಗಿಡ. ತೊಗರಿ ಗಿಡದಷ್ಟು ಉದ್ದನೇ ಬೆಳೆದ್ಬಿಟ್ಟಿದೆ. ಕೊತ್ತಂಬರಿ ಸೊಪ್ಪು, ಟೊಮೊಟೊ ಗಿಡ ಬರ್ತೈತೆ. ಇವಾಗ ನಾನು ಇಲ್ಲಿ ತೊಗರಿಕಾಯಿನ ಕಿತ್ಕೋಬೇಕಿದು. ಚೆನ್ನಾಗಿ ಬಂದಿದೆ ತೊಗರಿಕಾಯಿ ಮಾತ್ರ. ಇಲ್ಲಿ ಮನೆಗಾಗೋಷ್ಟು ನಮಗೆ ನಾವೇ ತೊಗರಿಕಾಯಿನ ಬೆಳ್ಕೊಂಡಿದ್ದೀವಿ. ಅವರೆ ಗಿಡ ಇವಾಗ ಹೂವು ಆಗ್ತಾಯಿದೆ. ಕೊನೆ ನೋಡಿ ಅವರೆಕಾಯ್ದು ಚೆನ್ನಾಗಿ ಬರ್ತಿದೆ. ಅವರೆಕಾಯ್ದು ಗೊಂಚಲು. ಈ ಕಡೆ ಅಂತೂ ಹೋಗೋಕ್ಕೆ ಆಗಲ್ಲ, ಅಷ್ಟೊಂದು ದಟ್ಟಾಗಿ ಹರಡ್ಕೊಬಿಟ್ಟೈತೆ ಅವರೆ ಗಿಡ. ತೊಗರಿ ಗಿಡ ಅವರೆ ಗಿಡ ಹಬ್ಕೊಂಡು ತೊಗರಿ ಗಿಡನ ಬಾಗಿಸ್ಬಿಟ್ಟಿದೆ. ಇಲ್ಲಿ ನೋಡಿ, ನೀನಾ ಅಂತ ಬೆಳೀತಾ ಇದ್ದಾವೆ ಎರಡು ಅವರೆ ಗಿಡ ಮತ್ತು ತೊಗರಿ ಗಿಡ. ಇಲ್ಲಿ ಚೆನ್ನಾಗಿ ಬರ್ತಾ ಇದೆ, ನೋಡೋಣ. ಇವಾಗ ನಾನಿಲ್ಲಿ ತೊಗರಿಕಾಯಿನ ಕಿತ್ಕೋಬೇಕು. ಯಾವುದು ಬಂದಿದೆ ಯಾವುದು ಬಂದಿಲ್ಲ ನೋಡಿ ಕಿತ್ಕೊತೀನಿ. ಕಾಳಾಗಿರೋ ಥರದ್ದು ಮಾತ್ರ ಕಿತ್ಕೊಳ್ತೀನಿ.
ಫ್ರೆಂಡ್ಸ್ ನೋಡಿದ್ರಲ್ಲ, ನಾನು ಇವತ್ತು ತೋರಿಸಿದಂಥ ನಮ್ಮ ತೊಗರಿ ಗಿಡ ಮತ್ತು ಅವರೆ ಗಿಡ ಯಾವ ಥರ ಕಾಯಿ ಬಿಟ್ಟಿದೆ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಫ್ರೆಂಡ್ಸು ಮಾತಾಡೋಕ್ಕೆ ಆಗಲ್ಲ, ಇಲ್ಲಿ ನಾನು ಡೈರೆಕ್ಟ್ ಲೈವ್ ವಿಡಿಯೋ ಮಾಡೋಣ ಅಂತ ಹೋಗ್ತೀನಿ, ಯಾರಾದರೂ ಬಂದು ಮಾತಾಡಿಸ್ತಾರಲ್ವ. ಸೊ ಹಾಗಾಗಿ ನಾನು ಕೆಲವೊಂದು ಸಲ ವಿಡಿಯೋ ಮಾಡಬೇಕಾದ್ರೆ ಏನು ಹೇಳ್ತಿದ್ದೆ ಇವಾಗ ಅದು ಸ್ಟಾಪ್ ಆಗಿಬಿಟ್ಟು, ಸಾರಿ. ನೋಡಿ ತುಂಬ ಚೆನ್ನಾಗಿ ಬಂದೈತಿ ಇದು, ನೋಡಿ ಗೊಂಚಲು. ಅಲ್ಲಿ ಕಬ್ಬು ಕೂಡ ನೆಟ್ಟಿದ್ದಾರೆ, ಬಿಟ್ಟಿದೆ. ಇನ್ನೂ ಕಾಯಿ ಆಗಿಲ್ಲ ಅವರೆಕಾಯಿ, ಇವಾಗ ಹೂವು ಮತ್ತು ಚೊಟ್ಟಾಗಿದೆ. ಆದರೆ ಇದ್ರೊಳಗಡೆ ಹೆಂಗೆ ಹೋಗಿ ಕುಯ್ಯೋದು ಅಂತಲೇ ಗೊತ್ತಾಗಲ್ಲ, ಹಂಗೆ ಕರ್ಡ್ಕೊಬಿಟ್ಟೈತೆ, ದಟ್ಟಾಗಿ ಬಂದ್ಬಿಟ್ಟೈತೆ. ಇನ್ನೂ ತೆಳ್ಳಗೆ ಹಾಕ್ಬೇಕಿತ್ತು ಅನಿಸುತ್ತೆ. ಫ್ರೆಂಡ್ಸ್, ನಿಮಗೂ ಎಲ್ಲ ಈ ಥರ ಪ್ಲೇಸ್ ಇದ್ದು ಮನೆ ಹತ್ರ ಜಾಗ ವೇಸ್ಟ್ ಆಗ್ತಿದೆ ಅಂದಾಗ ನೀವು ಕೂಡ ಈ ಥರ ಟ್ರೈ ಮಾಡಿ ನೀವೇ ಬೆಳ್ಕೊಂಡು ನೀವೇ ತಿನ್ಬೋದು. ತುಂಬಾ ಖುಷಿ ಆಗುತ್ತೆ. ಅದರಲ್ಲೂ ನಾವೇ ಬೆಳೆದು ನಾವೇ ತಿನ್ನೋದಿದೆಯಲ್ಲ, ಅದು ತುಂಬಾ ಹೆಲ್ದಿ ಮತ್ತು ನಮಗೆ ಖುಷಿ ಕೂಡ ಆಗುತ್ತೆ ಔಟ್ಸೈಡ್ ತಂದು ತಿನ್ನೋದಕ್ಕಿಂತ. ಯಾಕೆಂದರೆ ಔಟ್ಸೈಡ್ ಹಾಗೆ ಹೀಗೆ ಎಲ್ಲ ಎಸ್ದು ಬಿಸಾಡಿ ತುಂಡು ಎಲ್ಲ ಮಾಡಿರ್ತಾರೆ. ಅದೇ ನಾವು